ಈಗ ನೋಡಿ ದರ್ಶನ್ ಪುಟ್ಟ ಪರ್ಫೆಕ್ಟ್ ಆಗಿ ಅವ್ನು ಕೂಡ ಆನಂದ್ ಕೂಡ ಆಗಿ ಅಷ್ಟಲ್ಲಿ ಜಸ್ಟ್ ಏನೇನು ಬೇಕು ಅದು ಹಾಕಿ ನಿಮ್ಗೆ ಒಳ್ಳೇದು. ಯಾಕೆ ಒಂದು ನಾಳೆ ನಿಮ್ಗೆ ಮಾಧ್ಯಮದಲ್ಲಿ ಬರುವ ಕೂಡ ಬಹಳ ಸ್ಪಷ್ಟವಾಗಿ ಬರೀಲಿಕ್ಕೆ ಆಗ್ತದೆ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿದೆ, ಜಾಸ್ತಿ ಹಾಕಿದೆ ಯಾರು ನೋಡುದಿಲ್ಲ ನಿಮ್ಮ ಕ್ಷೇತ್ರದಲ್ಲಿ. ಬರೀ ಅಷ್ಟು ಕಮ್ಮಿ 5-10 ನಿಮಿಷಕ್ಕೆ ಮತ್ತೆ ಜನ ನೋಡ್ತಾರೆ, ಮತ್ತೆ ಫಾರ್ವರ್ಡ್ ಮಾಡ್ತಾರೆ. ಎಲ್ಲಾ ವಿಷಯಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಸರ್ ನೀವು. ಸೋಷಿಯಲ್ ಮೀಡಿಯಾ ಜಾಸ್ತಿ ನೋಡಲ್ಲ, ಪತ್ರಿಕೆ ಜಾಸ್ತಿ ನೋಡಲ್ಲ, ಅದಕ್ಕೆ ಎಷ್ಟು ಕರೆಕ್ಟ್ ಆಗಿ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಶಾರ್ಟ್ ಆಗಿ ಚೆನ್ನಾಗಿ ನಿಮ್ಗೆ ಪ್ರಯೋಜನ. ಅಧ್ಯಕ್ಷರೇ, ಈ ಬಜೆಟ್ ಗಾತ್ರ ಏನು GSDP ಏನಿದೆ 30.7 ಲಕ್ಷ ಕೋಟಿ ಮತ್ತೆ ಬಜೆಟ್ ಗಾತ್ರ 4.09 ಲಕ್ಷ ಕೋಟಿ. ಒಂದು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ, ಏನು ಸ್ಟೇಟ್ ಓನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಏನಿದೆ, ಈಗ ಕಳೆದ ವರ್ಷ ನಾವು ನೋಡಿದ್ರೆ ಅದ್ರ ಎಲ್ಲ ವರ್ಷಗಳನ್ನ ಕೆಲವು 10 ವರ್ಷಗಳಿಂದ ನೋಡಿದ್ರೆ ಬರೀ ಸಿಂಗಲ್ ಡಿಜಿಟ್ ಅಲ್ಲಿ ಪ್ರತಿ ವರ್ಷ ಇನ್ಕ್ರೀಸ್ ಆಯ್ತಾ ಇತ್ತು. ಆದರೆ ಈ ಸತಿ ಕಳೆದ ವರ್ಷ 24-25ನೇ ಬಜೆಟ್ ನೋಡಿದ್ರೆ 1,89,800,000 ಕೋಟಿ ಇತ್ತು. ಈಗ 1.8 lakh crores ಇಂದ 2.08 lakh crores ಇನ್ಕ್ರೀಸ್ ಮಾಡಿರೋಂಥದ್ದು. ಅದು ಆಲ್ಮೋಸ್ಟ್ 15% ಇನ್ಕ್ರೀಸ್. ರೈತರಿಗೆ ಬೆಂಬಲ ಬೆಲೆ ಒದಗಿಸಲು 10,000 ಕೋಟಿಗಳ ಆವರ್ತ ನಿಧಿಯನ್ನು ಸರ್ಕಾರ ಒದಗಿಸಬೇಕು. ಅದನ್ನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿಲ್ಲ. ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡ್ ಇದು ಅತಿ ಅವಶ್ಯಕ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಾ ಬೆಳೆಗಳಿಗೆ ವೇರಿಯೇಷನ್ ಆಯ್ತಾ ಇರೋದ್ರಿಂದ ಅದನ್ನ ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡ್ ಇಂದ ಅದನ್ನ ತುಂಬಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಮೈಕ್ರೋ ಫೈನಾನ್ಸ್ ಜಾಲದಿಂದ ಬಡ ಜನರ, ವಿಶೇಷವಾಗಿ ಮಹಿಳೆಯರಿಗೆ ಪಾರು ಮಾಡಲು ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಕಡೆ ಸೂಸೈಡ್ಗಳು ನಡೀತಾ ಇದೆ. ಅದಕ್ಕೆ ಯಾವ ತರ ಸರಳ ವಿಧಾನದಲ್ಲಿ ಸಾಲನ ಒದಗಿಸ್ಬೇಕು, ಅದಕ್ಕೆ ಕ್ರಮ ವಹಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ರಾಗಿ ಮತ್ತು ಭತ್ತ ಖರೀದಿ ಕೇಂದ್ರಗಳು ಇದು ಇಡೀ ವರ್ಷ ತೆಗ್ದಿಡಕ್ಕೆ ಏನ್ ಮಾಡಬೇಕು, ಅದಕ್ಕೆ ಕ್ರಮ ವಹಿಸಬೇಕು ಸರ್ಕಾರ. ಕೊನೆಯದಾಗಿ ಈಗೇನು ಸಾವಯವ ಕೃಷಿ ಬಗ್ಗೆ, ಈಗ ಮೊನ್ನೆ 17ನೇ ತಾರೀಕು ಹಿಮಾಚಲ್ ಪ್ರದೇಶ್ ಬಜೆಟ್ ಅನೌನ್ಸ್ ಮಾಡಿದ್ರು. ಆ ಬಜೆಟ್ ಅಲ್ಲಿ ಅವರು ಸಾವಯವ ಕೃಷಿಗೆ ಅತಿ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಕೆಲವು ಗೋಧಿ, ಜೋಳ ಇದಕ್ಕೆ ಮತ್ತೆ ಟ್ರಾನ್ಸ್ಪೋರ್ಟ್ ಸಬ್ಸಿಡಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಅದಾದ ನಂತರ ಎಲ್ಲಾ ಸರ್ಕಾರದ ಏನು ಫಾರ್ಮ್ಗಳಿದೆ ಅದನ್ನೆಲ್ಲಾನು ನ್ಯಾಚುರಲ್ ಫಾರ್ಮಿಂಗ್ಗೆ ಶಿಫ್ಟ್ ಮಾಡಬೇಕು ಅಂತ ಇದೊಂದು ಮಾಡಿದ್ದಾರೆ. ಮತ್ತೆ 1 ಲಕ್ಷ ರೈತರನ್ನ ನ್ಯಾಚುರಲ್ ಫಾರ್ಮಿಂಗ್ಗೆ ತರಬೇಕು ಅಂತ ಈ ಒಂದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಈಗ ಈ ಬಜೆಟ್ ಅಲ್ಲಿ ಜೋಯ್ದಾ ತಾಲೂಕನ್ನ ಕಂಪ್ಲೀಟ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಅದು ಸಾಲಲ್ಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಈ ಕ್ರಮ ವಹಿಸಬೇಕಾಯ್ತದೆ. ಕರ್ನಾಟಕದ ಕೃಷಿ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೇ ಗೊತ್ತಿರಂಗೆ ಅವ್ರು ನಡೆಸಿರೋ ಸರ್ವೆಯಲ್ಲಿ ನಮ್ಮ ಮಣ್ಣಿನ ಗುಣಮಟ್ಟ ಮತ್ತೆ ಫಲವತ್ತತೆಯನ್ನ ಕಳ್ಕೊಳ್ತಾ ಇದೀವಿ. ಅದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು. ಪ್ರತಿ ಹೋಬಳಿಯ ಒಂದು ಪಂಚಾಯಿತಿಯನ್ನು ಪೂರ್ತಿ ನ್ಯಾಚುರಲ್ ಫಾರ್ಮಿಂಗ್ಗೆ ಏನ್ ಮಾಡಬೇಕು, ಮತ್ತೆ ಎಲ್ಲಾ ಬೆಳೆಯುವ ಪದ್ಧತಿಗಳು ಮತ್ತೆ ನಮ್ಮ ನೀರಾಯಿಸಂತ ಏನ್ ಪದ್ಧತಿಗಳಿದೆ ಅದನ್ನ ಪೂರ್ತಿ ಬದಲಾವಣೆ ಮಾಡಬೇಕು. ಅದಕ್ಕೆ ಬೇಕಾದಂತ ಅನುದಾನಗಳನ್ನ ಸರ್ಕಾರ ಮೀಸಲಾಗಿಡಬೇಕು ಈ ಬಜೆಟ್ ಅಲ್ಲಿ ಅಂತ, ಈ ಪೂರಕ ಬಜೆಟ್ ಅಲ್ಲಿ ಏನ್ ಮಾಡ್ತಾರೆ ಅದನ್ನ ಅನೌನ್ಸ್ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ರೈತರಿಗೆ ಬೆಂಬಲ ಬೆಲೆ ಒದಗಿಸಲು 10,000 ಕೋಟಿಗಳ ಆವರ್ತ ನಿಧಿಯನ್ನು ಸರ್ಕಾರ ಒದಗಿಸಬೇಕು. ಅದನ್ನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿಲ್ಲ. ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡ್ ಇದು ಅತಿ ಅವಶ್ಯಕ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಾ ಬೆಳೆಗಳಿಗೆ ವೇರಿಯೇಷನ್ ಆಯ್ತಾ ಇರೋದ್ರಿಂದ ಅದನ್ನ ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡ್ ಇಂದ ಅದನ್ನ ತುಂಬಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಮೈಕ್ರೋ ಫೈನಾನ್ಸ್ ಜಾಲದಿಂದ ಬಡ ಜನರ, ವಿಶೇಷವಾಗಿ ಮಹಿಳೆಯರಿಗೆ ಪಾರು ಮಾಡಲು ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಕಡೆ ಸೂಸೈಡ್ಗಳು ನಡೀತಾ ಇದೆ. ಅದಕ್ಕೆ ಯಾವ ತರ ಸರಳ ವಿಧಾನದಲ್ಲಿ ಸಾಲನ ಒದಗಿಸ್ಬೇಕು, ಅದಕ್ಕೆ ಕ್ರಮ ವಹಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ರಾಗಿ ಮತ್ತು ಭತ್ತ ಖರೀದಿ ಕೇಂದ್ರಗಳು ಇದು ಇಡೀ ವರ್ಷ ತೆಗ್ದಿಡಕ್ಕೆ ಏನ್ ಮಾಡಬೇಕು, ಅದಕ್ಕೆ ಕ್ರಮ ವಹಿಸಬೇಕು ಸರ್ಕಾರ. ಕೊನೆಯದಾಗಿ ಈಗೇನು ಸಾವಯವ ಕೃಷಿ ಬಗ್ಗೆ, ಈಗ ಮೊನ್ನೆ 17ನೇ ತಾರೀಕು ಹಿಮಾಚಲ್ ಪ್ರದೇಶ್ ಬಜೆಟ್ ಅನೌನ್ಸ್ ಮಾಡಿದ್ರು. ಆ ಬಜೆಟ್ ಅಲ್ಲಿ ಅವರು ಸಾವಯವ ಕೃಷಿಗೆ ಅತಿ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಅವರು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಕೆಲವು ಗೋಧಿ, ಜೋಳ ಇದಕ್ಕೆ ಮತ್ತೆ ಟ್ರಾನ್ಸ್ಪೋರ್ಟ್ ಸಬ್ಸಿಡಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಅದಾದ ನಂತರ ಎಲ್ಲಾ ಸರ್ಕಾರದ
ಏನು ಫಾರ್ಮ್ಗಳಿದೆ ಅದನ್ನೆಲ್ಲಾನು ನ್ಯಾಚುರಲ್ ಫಾರ್ಮಿಂಗ್ಗೆ ಶಿಫ್ಟ್ ಮಾಡಬೇಕು ಅಂತ ಇದೊಂದು ಮಾಡಿದ್ದಾರೆ. ಮತ್ತೆ 1 ಲಕ್ಷ ರೈತರನ್ನ ನ್ಯಾಚುರಲ್ ಫಾರ್ಮಿಂಗ್ಗೆ ತರಬೇಕು ಅಂತ ಈ ಒಂದು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಈಗ ಈ ಬಜೆಟ್ ಅಲ್ಲಿ ಜೋಯ್ದಾ ತಾಲೂಕನ್ನ ಕಂಪ್ಲೀಟ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಅದು ಸಾಲಲ್ಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಈ ಕ್ರಮ ವಹಿಸಬೇಕಾಯ್ತದೆ. ಕರ್ನಾಟಕದ ಕೃಷಿ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೇ ಗೊತ್ತಿರಂಗೆ ಅವ್ರು ನಡೆಸಿರೋ ಸರ್ವೆಯಲ್ಲಿ ನಮ್ಮ ಮಣ್ಣಿನ ಗುಣಮಟ್ಟ ಮತ್ತೆ ಫಲವತ್ತತೆಯನ್ನ ಕಳ್ಕೊಳ್ತಾ ಇದೀವಿ. ಅದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು. ಪ್ರತಿ ಹೋಬಳಿಯ ಒಂದು ಪಂಚಾಯಿತಿಯನ್ನು ಪೂರ್ತಿ ನ್ಯಾಚುರಲ್ ಫಾರ್ಮಿಂಗ್ಗೆ ಏನ್ ಮಾಡಬೇಕು, ಮತ್ತೆ ಎಲ್ಲಾ ಬೆಳೆಯುವ ಪದ್ಧತಿಗಳು ಮತ್ತೆ ನಮ್ಮ ನೀರಾಯಿಸಂತ ಏನ್ ಪದ್ಧತಿಗಳಿದೆ ಅದನ್ನ ಪೂರ್ತಿ ಬದಲಾವಣೆ ಮಾಡಬೇಕು. ಅದಕ್ಕೆ ಬೇಕಾದಂತ ಅನುದಾನಗಳನ್ನ ಸರ್ಕಾರ ಮೀಸಲಾಗಿಡಬೇಕು ಈ ಬಜೆಟ್ ಅಲ್ಲಿ ಅಂತ ಈ ಪೂರಕ ಬಜೆಟ್ ಅಲ್ಲಿ ಏನ್ ಮಾಡ್ತಾರೆ ಅದನ್ನ ಅನೌನ್ಸ್ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಈಗ ನೋಡಿ, ದರ್ಶನ್ ಪುಟ್ಟ ಪರ್ಫೆಕ್ಟ್ ಆಗಿ ಅವ್ನು ಕೂಡ ಆನಂದ್ ಕೂಡ ಆಗಿ ಅಷ್ಟಲ್ಲಿ ಜಸ್ಟ್ ಏನೇನ್ ಬೇಕು ಅದಾಕಿ ನಿಮ್ಗೆ ಒಳ್ಳೇದು. ಯಾಕೆ ಒಂದು ನಾಳೆ ನಿಮ್ಗೆ ಮಾಧ್ಯಮದಲ್ಲಿ ಬರುವ ಕೂಡ ಸ್ಪಷ್ಟವಾಗಿ ಬರೀಲಿಕ್ಕೆ ಆಗ್ತದೆ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿದೆ, ಜಾಸ್ತಿ ಹಾಕಿದೆ ಯಾರು ನೋಡುದಿಲ್ಲ ನಿಮ್ಮ ಕ್ಷೇತ್ರದಲ್ಲಿ. ಬರೀ ಅಷ್ಟು ಕಮ್ಮಿ 5-10 ನಿಮಿಷಕ್ಕೆ ಮತ್ತೆ ಜನ ನೋಡ್ತಾರೆ, ಮತ್ತೆ ಫಾರ್ವರ್ಡ್ ಮಾಡ್ತಾರೆ. ಕರೆಕ್ಟ್. ಎಲ್ಲಾ ವಿಷಯಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಸರ್ ನೀವು. ಸೋಷಿಯಲ್ ಮೀಡಿಯಾ ಜಾಸ್ತಿ ನೋಡಲ್ಲ, ಪತ್ರಿಕೆ ಜಾಸ್ತಿ ನೋಡಲ್ಲ, ಅದಕ್ಕೆ ಎಷ್ಟು ಕರೆಕ್ಟ್ ಆಗಿ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಶಾರ್ಟ್ ಆಗಿ ಚೆನ್ನಾಗಿ ನಿಮ್ಗೆ ಪ್ರಯೋಜನ ಆಗ್ತದೆ.